meat brownie papa. ಗೋಧಿನ ಮೊಳಕೆ ಕಟ್ಟಿ ಮಾಡಿರೋದು. ಹಾಯ್ ಗಾಯ್ಸ್, ವೆಲ್ಕಮ್ ಬ್ಯಾಕ್ ಟು ನಿಖಿತಾ ಗೌಡ ಯೂಟ್ಯೂಬ್ ಚಾನಲ್. ತುಂಬ ದಿನಗಳಾದಮೇಲೆ ಲಾಸ್ಟ್ ಬ್ಲಾಗ್ ಡಿನ್ನರ್ ಆದಮೇಲೆ ಇವಾಗ ಮತ್ತೆ ಬ್ಲಾಗ್ ಮಾಡ್ತಾ ಇದ್ದೀನಿ. ದಟ್ ಈಸ್ ನಮ್ಮನೆ ವರಮಹಾಲಕ್ಷ್ಮಿ ಬ್ಲಾಗ್. ಸೊ ಈ ವಿಡಿಯೋದಲ್ಲಿ ಕಂಪ್ಲೀಟಾಗಿ ನಾವು ಹೇಗೆ ಪ್ರಿಪೇರ್ ಮಾಡ್ತೀವಿ ಒನ್ ಡೇ ಮುಂಚೆಯಿಂದ ಆ್ಯಂಡ್ ಹಬ್ಬದ ದಿನ ಏನೇನು ಮಾಡ್ತೀವಿ ಇದೆಲ್ಲ ಇನ್ಕ್ಲೂಡೆಡ್ ಆಗಿರುತ್ತೆ. ಸೊ ಲೆಟ್ಸ್ ಸ್ಟಾರ್ಟ್ ದ ವ್ಲಾಗ್. ಇಲ್ಲಿ ನಾವು ಹಬ್ಬಕ್ಕಿಂತ 1 ವೀಕ್ ಮುಂಚೆ ಗೋಧಿನ ನೆನೆಸಿಬಿಟ್ಟು ಮೊಳಕೆ ಕಟ್ಟಿ ಆಮೇಲೆ ಒಂದು ಬಟ್ಲಲ್ಲಿ ಕೆಂಪು ಮಣ್ಣು ಹಾಕ್ಬಿಟ್ಟು ಅದಕ್ಕೆ ಮೊಳಕೆ ಕಟ್ಟಿರೋ ಗೋಧಿನ ಹಾಕ್ಬಿಟ್ಟು ಇಟ್ಟಿದ್ದೀವಿ. ಸೊ ಇದೇನಕ್ಕಪ್ಪ ಅಂದರೆ ಸ್ವಲ್ಪ ಗ್ರಾಸ್ ಟೈಪ್ ಲಕ್ಷ್ಮಿ ಪಕ್ಕದಲ್ಲಿ ಇಡೋಕ್ಕೆ ಅಂತ. ಸೊ 2 ದಿನ ಆದಮೇಲೆ ನೀವು ನೋಡ್ತಾ ಇರ್ಬೋದು ಈ ಥರ ಬಂದಿದೆ. ಐ ಮೀನ್ 2 ದಿನ ಅಂದರೆ 1 ಡೇ ಬಿಫೋರ್ ಹಬ್ಬ ಈ ಥರ ಬಂದಿದೆ. ಸೊ ಇದು ಇನ್ನೂ ಗ್ರೋ ಆಗುತ್ತೆ ಹಬ್ಬದ ಅಷ್ಟೊತ್ತಿಗೆ. ಸೊ ಇದಾದಮೇಲೆ ನೋಡ್ತಿರ್ಬೋದು 4 ಥರ ಇಟ್ಟಿದ್ವಿ. ಚಿಕ್ಕದ್ರಲ್ಲಿ 2, ದೊಡ್ಡದ್ರಲ್ಲಿ 2 ಅಂತ. ಸೊ ಈ ಥರ ಬಂದಿದ್ದಾವೆ. ಸೊ ಇನ್ನೂ ಸ್ವಲ್ಪ ಬಿಸಿಲು ಚೆನ್ನಾಗಿದ್ದಿದ್ರೆ ಇನ್ನೂ ಜಾಸ್ತಿ ಬರ್ತಿತ್ತು. ಸೊ ಇದಾದಮೇಲೆ ನಾವು ಹಬ್ಬದ ಪ್ರಿಪ್ರೇಷನ್ ಸ್ಟಾರ್ಟ್ ಮಾಡ್ಕೊಂಡ್ವಿ. ಸಂಜೆನೇ ನಾವು ಸೀರೆ ಉಡ್ಸೋಕ್ಕೆ ಸ್ಟಾರ್ಟ್ ಮಾಡಿದ್ವಿ. ಇವಳು ನೋಡಿ ನಾವೇನೋ ಮಾಡ್ತಿದ್ದೀವಿ ಅಂತ ಬಂದು ಈ ಥರ ಕುತ್ಕೊಂಡು ನೋಡ್ತಾ ಇದ್ಲು. ಸೊ ಅವಳಿಗೆ ಸ್ವಲ್ಪ ಆಟಾಡಿಸಿ ಬಾಲಲ್ಲಿ ಆಮೇಲೆ ಸೀರೆ ಉಡ್ಸೋಕ್ಕಂತ ಸ್ಟಾರ್ಟ್ ಮಾಡಿದ್ವಿ. ಸೊ ನಾವು ಆಲ್ಮೋಸ್ಟ್ 5:30 ಆಗಿತ್ತು ಸೀರೆ ಉಡ್ಸೋಕ್ಕೆ ಸ್ಟಾರ್ಟ್ ಮಾಡೋಕ್ಕೆ. ಸೊ 5:30 ಆಗಿ ನಾವು ಆಲ್ಮೋಸ್ಟ್ ನೈಟು 12:30ವರೆಗೂ ಆಗಿತ್ತು ಪ್ರಿಪೇರ್ ಮಾಡೋ ಅಷ್ಟರಲ್ಲಿ. ಎಲ್ಲನೂ ರಾತ್ರಿಯೇ ಎಲ್ಲ ಸೆಟ್ ಮಾಡಿ ಇಟ್ಕೊಬಿಟ್ಟಿದ್ವಿ. ಬಿಕಾಸ್ ಮಾರ್ನಿಂಗ್ ಅಡುಗೆ ಕೂಡ ಮಾಡಿ ಹಬ್ಬ ಕೂಡ ಸೆಟ್ ಮಾಡ್ಕೊಳಕ್ಕಾಗಲ್ಲ ಅಂದ್ಬಿಟ್ಟು. ಸೊ ಓ ನೋ, ಹೋಯ್ತಂತೆ. ಯಾವತ್ತೂ ನಾವು ಎಲ್ಲ ವರ್ಷದ ಲಕ್ಷ್ಮಿ ಹಬ್ಬದಲ್ಲೂ ಅಷ್ಟೇ ಮಲ್ಟಿಪಲ್ ಟೈಮ್ಸು ನಾವು ಸ್ಯಾರಿ ಉಡಿಸ್ಬೇಕು. ಒಂದೇ ಸತಿಗೆ ಯಾವತ್ತೂ ಬರಲ್ಲ. ಸೊ ಸ್ಟಾರ್ಟ್ ಮಾಡ್ಕೊಂಡ್ವಿ ಸ್ಯಾರಿ ಉಡ್ಸೋಕ್ಕೆ. ಅಮ್ಮ ಎಲ್ಲ ನೆರಿಗೆ ತೆಗಿತಾಯಿದ್ರು. ಫುಲ್ ಸ್ಯಾರಿ ಫಸ್ಟು ನೆರಿಗೆ ಮಾಡ್ಕೊಂಡ್ವಿ. ಅದಾದಮೇಲೆ ನಾವು ಉಡ್ಸೋದಕ್ಕೆ ಸ್ಟಾರ್ಟ್ ಮಾಡಿದ್ವಿ ಬಿಂದಿಗೆಗೆ. ಸೊ ಇಲ್ಲಿ ಕೈ ಇಟ್ಕೊಳ್ಳೋಕ್ಕೆ ಬಿಂದಿಗೆಗೆ ಒಂದು ಕಡ್ಡಿ ಅಂತ ಕಟ್ತೀವಿ. ಸೊ ಅದು ಯಾವುದು ಚಿಕ್ಕದಾಗುತ್ತೆ ದೊಡ್ಡದಾಗುತ್ತೆ ಅಂತ ನೋಡ್ತಾ ಇದ್ವಿ. ಸೊ ಇದಾದಮೇಲೆ ನಾವು ಫಸ್ಟು ಬ್ಲೌಸ್ನ ಹಾಕ್ಬಿಟ್ಟು ಬ್ಲೌಸ್ ಪೀಸಲ್ಲಿ ಕೈನ ಜೋಡಿಸ್ಬಿಟ್ಟು ಕೈನ ಹಾಕೋದಕ್ಕೆ ಸ್ಟಾರ್ಟ್ ಮಾಡ್ತೀವಿ. ಇವ್ರು ನೋಡಿ, ಇವರು ಬಂದರು ನೋಡೋಕ್ಕೆ. ಏನು ಮಾಡ್ತಾ ಇದ್ದೀರಾ? ಹಲೋ, ಏನು ಮಾಡ್ತಿದ್ದೀರಾ? ಎರಡು ಕೈಗೂ ಸೊ ನಾವೆರಡು ಕೈನ ಅಟ್ಯಾಚ್ ಮಾಡಾದ್ಮೇಲೆ ಎಲ್ಲ ನೀಟಾಗಿ ಕುಣ್ಸಾದ್ಮೇಲೆ ಈ ಥರ ಕಾಣಿಸ್ತಿತ್ತು ಬಿಂದಿಗೆ. ಸೊ ಇದು ನಮ್ಮ ಫಸ್ಟ್ ಸ್ಟೇಜ್ ಆಫ್ ಸ್ಯಾರಿ ಉಡಿಸೋದು. ಸೊ ಇದಾದಮೇಲೆ ಇದ್ರ ಮೇಲ್ಗಡೆ ನಾವು ಸ್ಯಾರಿನ ಉಡಿಸ್ತೀವಿ. ಸೊ ನೋಡ್ಬೋದು. ಸೊ ಈ ಥರ ನೆರಿಗೆ ಹಾಕಿರೋದನ್ನ ಈ ಥರ ಇಟ್ಕೊಂಡು ಇವಾಗ ನೆರಿಗೆಗೆ ಹಾಕಿರೋ ಪಿನ್ಸ್ನೆಲ್ಲ ರಿಮೂವ್ ಮಾಡ್ಕೊತಾ ಬರ್ತೀವಿ. ರಿಮೂವ್ ಮಾಡಿ ಅದು ನೆರಿಗೆಗಳನ್ನ ಸೈಡಿಗೆ ಸ್ಪ್ರೆಡ್ ಮಾಡ್ಕೊಳ್ಬೇಕು.
ಸೊ ಎಲ್ಲ ಎಂಡ್ ಆದಮೇಲೆ ಈ ಥರ ಕಾಣಿಸ್ತಾ ಇತ್ತು. ಸೊ ಇದು ಹಾಫ್ ಆಫ್ ದ ಪಾರ್ಟ್ ಆಫ್ ಲಕ್ಷ್ಮಿ ಅಷ್ಟೇ, ಬರೀ ಸೀರೆ ಉಡಿಸ್ಬಿಟ್ಟು ನೀಟಾಗಿ ಆ ಥರ ಕುಣಿಸಿರೋದು. ಸೊ ಬ್ಯಾಕ್ಗ್ರೌಂಡ್ ಎಲ್ಲ ರೆಡಿ ಮಾಡಿಕೊಂಡು ಎಂಡ್ ಎಲ್ಲ ನಾವು ಜೋಡಿಸ್ಕೊಂಡ್ಮೇಲೆ ಈ ಥರ ಕಾಣಿಸ್ತಿತ್ತು. ಒಡವೆ ಎಲ್ಲ ಹಾಕ್ಬಿಟ್ಟು ನೋಡಿದ್ವಿ. ಸೊ ನೈಟೇ ನಾವೆಲ್ಲ ಪ್ರಿಪೇರ್ ಮಾಡಿ ಇಟ್ಕೊಂಡ್ಬಿಟ್ಟಿದ್ವಿ. ಸೊ ಅಲ್ಲಿ ಮುಖವಾಡ ಇರ್ಬೋದು ಎಲ್ಲನೂ ನೈಟೇ ಪ್ರಿಪೇರ್ ಮಾಡಿದ್ವಿ. ಸೊ ದಟ್ ಮಾರ್ನಿಂಗ್ ಬರೀ ನಾವು ಒಬ್ಬಟ್ಟು ರೆಡಿ ಮಾಡಿಕೊಂಡು ಪೂಜೆ ಮಾಡೋದಷ್ಟೇ ಇತ್ತು. ಸೊ ಅದಕ್ಕೆ ನೋಡ್ತಾ ಇರ್ಬೋದು ಈ ಥರ ಕಾಣಿಸ್ತಾ ಇದೆ ಸ್ಯಾರಿ ಮತ್ತು ಡೆಕೋರೇಷನ್ ಎಲ್ಲ ಪ್ಲೇಟ್ಸ್ ಎಲ್ಲ ಅರೇಂಜ್ ಮಾಡಿ ಇಟ್ಟಿದ್ವಿ. ನಮ್ಮಮ್ಮ ಮುಖವಾಡನೂ ಅರೇಂಜ್ ಮಾಡ್ತಾಯಿದ್ರು. ಸೊ ಮುಖವಾಡಗೆ ಫುಲ್ಲು ರೆಡಿ ಮಾಡಿ ಇಯರಿಂಗ್ಸ್ ಎಲ್ಲ ಹಾಕಿ ಅದಕ್ಕೆ ಸ್ವಲ್ಪ ಅರಿಶಿನ ಕುಂಕುಮ ಎಲ್ಲ ಇಟ್ಟಿದ್ವಿ. ಸೊ ಈ ಥರ ನಮ್ಮ ಮನೆಯ ಲಕ್ಷ್ಮೀನ ರೆಡಿ ಮಾಡಿದ್ವಿ. ಹಾಯ್ ಗೈಸ್, ಐ ಹೋಪ್ ಈ ವಿಡಿಯೋ ನಿಮಗೆ ತುಂಬ ಇಷ್ಟ ಆಗಿದೆ ಅಂತ. ನಮ್ಮ ವರಮಹಾಲಕ್ಷ್ಮಿ ಬ್ಲಾಗ್ ನಾನಿವಾಗ ತೋರಿಸ್ತೀನಿ ಏನೇನು ಇಟ್ಟಿದ್ದೀವಿ ನಮ್ಮ ವರಮಹಾಲಕ್ಷ್ಮಿ ಹಬ್ಬಕ್ಕೆ ಅಂತ. ಈ ಥರ ನಾನು ರೆಡಿ ಆಗಿದ್ದೀನಿ. ಸೊ ನಾನು ಚೆನ್ನಾಗಿ ಕಾಣಿಸ್ತಾ ಇದ್ದೀನಿ. ಸೊ ಸ್ವಲ್ಪ ಇದ್ದೋಗೋಣ. ಸೊ ಅಲ್ಲಿ ನಾವು ಲಕ್ಷ್ಮಿ ಕೊಡಿಸಿದ್ದೀವಿ. ಸೊ ನಾನಿವಾಗ ತೋರಿಸ್ತೀನಿ ಏನೇನು ಇಟ್ಟಿದ್ದೀವಿ ಅಂತ. ಬ್ರೂನಿ ಪಾಪ ಅವರು ಗೆಸ್ಟಿಗೆಲ್ಲ ಬೈಯೋದಕ್ಕೆ ರೆಡಿಯಾಗಿದ್ದಾರೆ. ಫುಲ್ಲು ಎಂದ ಬರ್ತಾರಲ್ಲ ಎಲ್ಲರಿಗೂ ಇಲ್ಲಿಂದಲೇ ವಾಪಸ್ ಕಳಿಸ್ತಾರೆ. ಸೊ ಒಂದು ವ್ಯೂ ತೋರಿಸ್ತೀನಿ. ಇದು ನಮ್ಮ ಮನೆಯ ಲಕ್ಷ್ಮಿ. ಸೊ ನೇರ ಬಂದರೆ ಇದು ನಮ್ಮ ಮನೆಯ ಲಕ್ಷ್ಮಿ ನೋಡಿ. ಸೊ ಫ್ರೂಟ್ಸು, ಆಮೇಲೆ ಸ್ವೀಟ್ಸು, ಆಮೇಲೆ ಡ್ರೈ ಫ್ರೂಟ್ಸು ಮತ್ತು ಒಬ್ಬಟ್ಟು, ಇದಿಷ್ಟು ನಮ್ಮ ಮನೆಯಲ್ಲಿ. ಆಮೇಲೆ ಇದು ಆ್ಯಕ್ಚುಲಿ ಇದು ಪೈರು ಹತ್ರ ಏನಂತ ಗೊತ್ತಿಲ್ಲ, ಬಟ್ ಇದು ಗೋಧಿನ ಮೊಳಕೆ ಕಟ್ಟಿ ಮಾಡಿರೋದು. ಸೊ ಅದ್ರದ್ದು ವಿಡಿಯೋ ಇದೆ, ನಾನು ಇದರಲ್ಲಿ ಅಟ್ಯಾಚ್ ಮಾಡ್ತೀನಿ. ಸೊ ಇದನ್ನು 4 ಮಾಡಿದ್ವಿ, ನೋಡ್ತಿರ್ಬೋದು. ತುಂಬ ಚೆನ್ನಾಗಿ ಕಾಣಿಸ್ತಾ ಇದೆ. ರಂಗೋಲಿ ಬಿಟ್ಟಿದ್ದೀವಿ. ಇದನ್ನೆಲ್ಲ ಮಾಡಿರೋರು ಇಲ್ಲಿ ಬರ್ತಾ ಇದ್ದಾರೆ. ಹ್ಯಾಪಿ ವರಮಹಾಲಕ್ಷ್ಮಿ ಸುಜಾತ ಕೆಂಪೇಗೌಡ. ಹ್ಯಾಪಿ ವರಲಕ್ಷ್ಮಿ ಬ್ರೂನಿ ಅವರು ಗೆಸ್ಟ್ಗೆ ವೆಯ್ಟ್ ಮಾಡ್ತಾ ಇದ್ದಾರೆ. ಬಂದ ತಕ್ಷಣ ಬೈಯೋದಕ್ಕೆ ಹೊಸ ಬಟ್ಟೆ ಹಾಕೊಂಡು ಮಿಂಚ್ತಾ ಇದ್ದಾರೆ. ಬ್ರೂನಿ ಆಂಟಿ ಇರಲಿಲ್ಲ ಅಂತ. ಅಯ್ಯೋ, ಬ್ರೂನಿ ಆಂಟಿನ ಮಿಸ್ ಮಾಡ್ಕೊಳ್ತಾ ಇದ್ದಾರೆ. ಬ್ರೂನಿಗೆ ಫ್ರೆಂಡ್ಸ್ ಆಗ್ಬಿಟ್ಟಿದ್ದಾರೆ ಇಡೀ ಬಿಲ್ಡಿಂಗಲ್ಲಿ. ಹೊಸ ಬಟ್ಟೆ ಹಾಕೊಂಡು ಮಿಂಚ್ತಿದ್ದೀರಲ್ರಿ ಬ್ರೂನಿ ಮೇಡಮ್. ಲೆಟ್ಸ್ ಗೋ ಗುಂಡು. ನಾನು ಪಾಸ್ ಮಾಡಿದ್ದೀನಿ ವ್ಲಾಗಲ್ಲಿ. ಇರಿ ಗೈಸ್, ನಾನು ಸ್ವಲ್ಪ ಲೈಟ್ ಜಾಸ್ತಿ ತೋರಿಸ್ತೀನಿ ಹೇಗೆ ಕಾಣುತ್ತೆ ಅಂತ. ವಾವ್, ಜಯಂತಿ. ಹಾಡಬೇಕಂತೆ ಹಾಡು. Please like, share and subscribe. Thank you for supporting till now. Keep supporting.